ಬಾಗಲಕೋಟೆ ಬ್ರೇಕಿಂಗ್ ನ್ಯೂಸ್. ಜಿಲ್ಲಾಡಳಿತದ ಮುಂದೆ ಹುನಗುಂದ ತಾಲೂಕಿನ ರೈತರಿಂದ ಅರೆಬೆತ್ತಲೆ ಪ್ರತಿಭಟನೆ. ನೀರಿಗಾಗಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಪ್ರತಿಭಟನೆ. ಬಾಗಲಕೋಟೆಯ ಜಿಲ್ಲಾಡಳಿತ ಭವನದ ಮುಂದೆ ಅರೆಬೆತ್ತಲೆ ಪ್ರತಿಭಟನೆ. ನಾರಾಯಪುರ ಹಿನ್ನೀರಿನಿಂದ ಜಿಂದಾಲ್ YTPS ಕಾರ್ಖಾನೆಗಳಿಗೆ ನೀರು ಪೂರೈಕೆಗೆ ರೈತರ ವಿರೋಧ. ಜಿಲ್ಲಾಡಳಿತದ ಬಳಿ ಜಮಾಯಿಸಿದ ರೈತರು, ಸ್ಥಳಕ್ಕೆ ದೌಡಾಯಿಸಿದ ಪೊಲೀಸರು. ಅರೆಬೆತ್ತಲೆ ಹೋರಾಟ ಮುಂದುವರೆಸಿದ ರೈತರು. ಕುಡಿಯೋಕೆ ನೀರಿಲ್ಲ, ಜಮೀನುಗಳಿಗೆ ನೀರಿಲ್ಲ, ಕಾರ್ಖಾನೆಗಳಿಗೆ ನೀರು ಪೂರೈಕೆ ಬೇಡ ಎಂದು ಆಗ್ರಹ. ಬರಗಾಲದ ಜಿಂದಾಲ್ ಕಾರ್ಖಾನೆಗೆ ಮಾತ್ರ ನೀರು ಕೊಡ್ತಿರೋದಕ್ಕೆ ರೈತರ ಆಕ್ರೋಶ. ಆಕ್ರೋಶಗೊಂಡ ರೈತರಿಂದ ಜಿಲ್ಲಾಡಳಿತ ಭವನಕ್ಕೆ ಮುತ್ತಿಗೆ ಯತ್ನ. ಬಾಗಲಕೋಟೆ ಜಿಲ್ಲೆಯ ಹುನಗುಂದ ತಾಲೂಕಿನ ರೈತರು. ಒಂದು ನೀರು ಕೊಡ್ತಾರೆ ಭರವಸೆ ಇಟ್ಕೊಂಡು ಇವತ್ತು ನಮ್ಮ ತಾಯಂದಿರು ನಾವು ಹುನಗುಂದ ತಾಲೂಕಿನ ಬರೋಳಿ ಇರ್ತಕ್ಕಂಥ ರೈತರೆಲ್ಲರೂ ನಾವು ಬಂದಿವಿ. ಮಾನ್ಯ ಜಿಲ್ಲಾಧಿಕಾರಿಗಳು ಒಂದು ಭರವಸೆ ಇದೆ ನಮಗೆ. ಯಾಕಂದ್ರೆ ಇವತ್ತು ಜನಪ್ರತಿನಿಧಿಗಳ ಮ್ಯಾಗೆ ನಮ್ಮ ಭರವಸೆ ಕಳ್ಕೊಂಡ್ಬಿಟ್ಟಿವಿ ಸಂಪೂರ್ಣವಾಗಿ. ಇವತ್ತು ಸಹಾಯ ನಿಂತೀವಿ. ನಮಗೆ ನೀರು ಬೇಕು, ನೀರು ಬಿಡುವವರೆಗೂ ನಾವು ಇಲ್ಲಿಂದ ಕದೋದಿಲ್ಲ. ಇದನ್ನ ಈ ಕುರಿತು ನಮ್ಮ ರೈತ ಸಂಘದ ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷರಾದಂಥ ಶರಣಪ್ಪ ಮರಳಿ ಅವರು ಅಧಿಕಾರಿಗಳು ಆಗಲಿ ಮತ್ತು ಜನರು ಶಾಮೀಲ್ ಆಕಾಶ್ ಇವತ್ತು ಜಿಲ್ಲಾ ಕೆಬ್ಬಳ ತಾರೀಕು ನೀರು ಬಿಡ್ತಾರ. ಅವ್ರ ಮತ್ತೆ ಸಪೋರ್ಟ್ ಅದ ಏನ್ರಿ ಇದು ರೈತರ ಮೇಲೆ ದಬ್ಬಾಳಿದ್ರ. ನಾವು ನಿನ್ನೆ ಅವ್ರ ಮ್ಯಾಗೆ ಎಫ್ ಮಾಡಿವಿ. ಜೊತೆಗೆ ಬೇರೆ ಬೇರೆ ಕಂಪ್ನಿ ಒಳಗೆ ನೀರು ಬಿಟ್ಟಾರ. ನನ್ನ ಹತ್ರ ನಿಮ್ಗೆ ಸಾಕ್ಷಿ ಸಹಿತ ಕೊಡ್ತೀನಿ. ನೀರು ಹೊಂಟದ್ದು ಇವತ್ತು ಹೊಂಟದ್ದೆ. ನಾವು ವಿಡಿಯೋದಲ್ಲಿ ಕೊಡ್ತೀನಿ, ಮಾಧ್ಯಮದ ಸ್ನೇಹಿತರು ಕೊಡ್ತೀನಿ. ನಾನು ಯಾರು ಸಪೋರ್ಟ್ ಮಾಡಕ್ತಿದ್ರಿ ನೀವು? ರೈತರಿಗೆ ಬೇಕು, ಕುಡಕ್ಕೆ ನೀರು ಬೇಕು. ನೀರು ಕುಡಕ್ಕೆ ನೀರು ಅಂದ್ಬಿಟ್ರಿ, ಕೈಯಾಗಿ ನೀರು ಬಿಟ್ಟಿರಿ. ಪಾಪ ನೀವು ಸಣ್ಣ ನೌಕರಸ್ಥರು ದಯವಿಟ್ಟು ಹೋಗ್ರಿ. ಅವ್ರಿಗೆ ಗಮನಿಸ್ತಾರೆ. ಅವ್ರು ಬಂದರೂ ಸರಿ ಬರಲ್ಲ ಸರ್. ನಾವು ಇಲಾಖೆ ಉಪಸ್ಥಿತಿ ತಯಾರಿದ್ರು ಇಲ್ಲ ಸಾಯ್ತೀವಿ. ನಾವು ಸತ್ರ ನೀರು ಬೇಕು ನಮ್ಗೆ. ಒಟ್ಟು ನಮ್ಮ ದನಕರಗಳು ನೀರು ಬೇಕು, ಕುಡಕ್ಕೆ ನೀರು ಬೇಕು. ನಮ್ಮ ಕೆನಲ್ಲಿ ನೀರು ಬಿಡ್ರಿ. ಅದು ಬಿಟ್ಟರೆ ಬೇರೆ ಏನಿಲ್ಲ, ಎಲ್ಲಿ ಏನು ಚರ್ಚೆ ಇಲ್ಲ. ಬಂದರೆ ಬರ್ರಿ ನಾವು ಇಲ್ಲಿರ್ತೀವಿ. ನಾವು ಅಲ್ಲೇ ಬಂದು ಮಾತಾಡೋದು ಅವಶ್ಯಕತೆ ಇಲ್ಲ ರೀ. ದಯವಿಟ್ಟು ಇಷ್ಟ ನಾವು ಇಲ್ಲಿ ಕುಳಿತು ಮಾತಾಡೋದಕ್ಕಂತ ಇದನ್ನೇ ಮಾತು ಮುಂದುವರ್ಸಿರಿ. ಏನಾರ ಮಾತು ಮುಂದುವರ್ಸಿರಿ. ಇವತ್ತು ನಾವು ಜನ ಮತ್ತು ಜಾನುವಾರುಗಳಿಗೆ ಮತ್ತು ಬೆಳೆಗಳಿಗೆ ನೀರು ಕೊಡ್ತಾರಂತೇಳಿ ಕಳಿಸಿ ನಾವು ಡ್ಯಾಮ್ ಕಟ್ಟಲು ಜಮೀನನ್ನು ಬಿಟ್ಟುಕೊಟ್ಟಿದ್ದೇವೆ. ಇಂದ ಯಾರು ಮಾತಾಡಬಾರ್ದು. ಭೂಮಿಯನ್ನ ನಾರಾಯಣಪುರ ಮತ್ತು ಆಲಮಟ್ಟಿ ಡ್ಯಾಮ್ ಕಟ್ಟಲು ಕೊಟ್ಟಿರೋ ಉದ್ದೇಶ ಇಟ್ಟೆ ನಮ್ಗೆ ಕುಡಿಯೋ ನೀರು ಮತ್ತು ಜಾನುವಾರುಗಳಿಗೆ ಕುಡಿಯಲು ನೀರು, ನಮ್ಮ ಬೆಳೆಗಳಿಗೆ ನೀರು ಅಂತೇಳಿ ಡ್ಯಾಮ್ ಕಟ್ಟಿದ್ರು. ಇವತ್ತು ಏನಾಗ್ತಾ ಇದೆ ಅಂತಂದರೆ YTPS, RTPS ಮತ್ತು ಜಿಂದಾಲ್ ಕಾರ್ಖಾನೆಗಳಿಗೆ ನೀರು ಕೊಡೋಕ್ಕೋಸ್ಕರ ಡ್ಯಾಮ್ ಕಟ್ಟಿದಂಗೆ ಕಾಣ್ತಾ ಇದೆ ಇದು. ಯಾಕಂದರೆ ಡ್ಯಾಮ್ನಲ್ಲಿ ಇನ್ನೂ 80ಕ್ಕೂ ಹೆಚ್ಚು TMC ನೀರಿದೆ. ಆದರೆ ಇವತ್ತು ಬೆಳೆಗಳಿಗೆ ಸ್ಥಗಿತಗೊಳಿಸಿ, ಇವತ್ತು ಕುಡಿಯೋ ನೀರಿಗೆ ಸ್ಥಗಿತಗೊಳಿಸಿ ಕೇವಲ ಜಿಂದಾಲ್ ಕಾರ್ಖಾನೆಗೆ ಮತ್ತು YTPS, RTPSಗೆ ನೀರು ಕೊಡೋ ಉದ್ದೇಶದಿಂದ ಇವತ್ತು ಡ್ಯಾಮ್ನಲ್ಲಿ ನೀರಿದೆ, ಕುಡಿಯೋ ನೀರಿಗೆ ಬೇಕಂತೇಳಿ ಇವತ್ತು ನಾಟಕ ಮಾಡಿಕಾಸಿ ಕಾರ್ಖಾನೆಯಿಂದ ಹಣ ಪಡೆದು ಇವತ್ತು ಇವರು ನಮ್ಮ